ಈ ವಿಡಿಯೋದಲ್ಲಿ ಒಂದು ದಿನ ಮೆಜೆಸ್ಟಿಕಲ್ಲಿ ಯಾವ್ಯಾವ ಥರ ಸ್ಕ್ಯಾಮ್ಗಳು ನಡೆಯುತ್ತೆ, ಇದನ್ನು ಮಾಡೋದು ಯಾರು, ಹೇಗೆ ಮಾಡ್ತಾರೆ ಅಂತ ಡೀಟೇಲ್ ಆಗಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬರುವಾಗ ನಿಮ್ಮ ಜೊತೆ ಈ ರೀತಿ ಸ್ಕ್ಯಾಮ್ಗಳು ಆಗಬಾರ್ದು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೆಜೆಸ್ಟಿಕಲ್ಲಿ ಮೇಯ್ನಾಗಿ 3 ಥರ ಸ್ಕ್ಯಾಮ್ ಆಗುತ್ತೆ. ಅದರಲ್ಲೂ ಲಾಸ್ಟ್ ಸ್ಕ್ಯಾಮ್ ಬಗ್ಗೆ ಹೇಳಿದ್ರೆ ಹೀಗೂ ಆಗುತ್ತಾ ಅಂತ ನೀವೇ ಶಾಕ್ ಆಗ್ತೀರಾ. ಈ ವಿಡಿಯೋ ಮಾಡೋಕ್ಕೆ ಅಂತ ಪೂರ್ತಿ ದಿನ ಮೆಜೆಸ್ಟಿಕಲ್ಲಿ ಸ್ಪೆಂಡ್ ಮಾಡಿ ಎಲ್ಲ ಅಬ್ಸರ್ವ್ ಮಾಡಿ ಫೈನಲಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಬೇರೆ ಊರಿಂದ ಬೆಂಗಳೂರಿಗೆ ಬಂದರೆ ಅಂದ್ಕೊಳ್ಳಿ, ಟ್ರೈನ್ ಆದರೂ ಆಯಿತು, ಬಸ್ ಆದರೂ ಆಯಿತು, KSRTC ಬಸ್ ಸ್ಟ್ಯಾಂಡಿಂದ ಹಾಗೆ ಟ್ರೈನ್ ಸ್ಟೇಷನಿಂದ ಹೊರಗಡೆ ಬಂದಿದ ತಕ್ಷಣ ನಿಮಗೆ ಸಿಗೋದೆ ಆಟೋ ಸ್ಟ್ಯಾಂಡ್ ಆರ್ ಆಟೋ ಡ್ರೈವರ್ಸ್. ಇಲ್ಲಿಂದನೇ ಶುರು ಆಗುತ್ತೆ ನಿಮ್ಮ ಜೊತೆ ಸ್ಕ್ಯಾಮ್ ಆಗೋ ಚಾನ್ಸಸ್. ಹೇಗೆ ಸ್ಕ್ಯಾಮ್ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಮುಂಚೆ ಇಲ್ಲಿ ಒಬ್ಬರು ಆಟೋ ಅವ್ರ ಹತ್ರನೇ ಕೇಳೋಣ, ಬನ್ನಿ ಏನು ಹೇಳ್ತಾರೆ ಅಂತ ನೋಡೋಣ. ಮೆಜೆಸ್ಟಿಕಲ್ಲಿ ಜಾಸ್ತಿ ಯಾರು ಸ್ಕ್ಯಾಮ್ ಮಾಡೋದು, ಜನಗಳಿಗೆ ಮೋಸ ಮಾಡೋದು? ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಹಾಂ, ಆಟೋ ಯಾರೂ ಇಲ್ಲ, ಸಾಕ್ಷ ಅಂತ ಯಾರು ನನ್ನ ಮಕ್ಕಳು ಹೇಳ್ಕೊಳ್ಳೋದು ಇದ್ರೆ ಕರ್ಕೊಂಡು ಬಂದಿರ್ತಾರಲ್ಲ, ಕಾಲು ಪೂಜೆ ಮಾಡೋದು. ಅದೇ ನಾನು ಕೂಡ ಏನಂದರೆ ಜನಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಹೊರಗಡೆಯಿಂದ ಬರ್ತಾರಲ್ಲ, ಹೊರಗಡೆಯಿಂದ ಬಂದಾಗ ಜನಗಳಿಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ರೈಸ್ ಹೇಳೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಜನಗಳಿಗೆ ತಿಳಿಸ್ಕೊಡೋಣ ಅಂತ ಅಷ್ಟೇ. ಇಲ್ಲಿ ಮೆಜೆಸ್ಟಿಕಲ್ಲಿ ಜಾಸ್ತಿ ಅಂದರೆ ಯಾರು ಇರ್ಬೋದು ಹೇಳೋಕ್ಕಾಗಲ್ಲ, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಮಾಡ್ತಾರೆ, ಸಮಾನತೆ ಮಾಡಿದ್ರೆ ಹಾಂ. ಸೊ ನೋಡಿದ್ರಲ್ಲ ಏನು ಹೇಳಿದರು ಅಂತ. ಮೆಜೆಸ್ಟಿಕಲ್ಲಿರೋ 90% ಜನ ಸ್ಕ್ಯಾಮ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಇಲ್ಲಿರೋ ಆಟೋ ಅವರೇ ಹೇಳಿದ್ದು. ಇನ್ನು ಆಟೋ ಅವರು ಹೇಗೆ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ, ಸ್ಕ್ಯಾಮ್ ಅನ್ನೋದಕ್ಕಿಂತ ಮೋಸ ಅಂದ್ಕೊಳ್ಳೋಣ. ಸೊ ನೀವು ಹೊರಗಡೆ ಬಂದಿದ ತಕ್ಷಣ ಆಟೋ ಅವ್ರು ಬಂದು ಕೇಳ್ತಾರೆ ಎಲ್ಲಿಗೆ ಅಂತ. ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ಓಡಾಡಿ ಎಕ್ಸ್ಪೀರಿಯನ್ಸ್ ಇದ್ದವರು ಆಟೋ ಅವ್ರ ಹತ್ರ ಮಾತಾಡೋಕ್ಕೂ ಹೋಗಲ್ಲ, ಇಲ್ಲ ಓಲಾ ಊಬರ್ ಅಂತ ಬುಕ್ ಮಾಡಿಕೊಂಡು ಹೋಗ್ತಾರೆ. ಬಟ್ ನೀವೇನಾದರೂ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇದ್ರಾ, ನಿಮಗೆ ಗೊತ್ತಿಲ್ಲ ಯಾವ ಏರಿಯಾಗೆ ಎಲ್ಲಿಂದ ಬಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಆಟೋ ಅವರು ನಿಮಗೆ 1 to 3 ಚಾರ್ಜ್ ಹೇಳ್ತಾರೆ. ಎಕ್ಸಾಂಪಲ್, ನೀವು ಮೆಜೆಸ್ಟಿಕ್ಕಿಂದ KR ಮಾರ್ಕೆಟಿಗೆ ಹೋಗಬೇಕು ಅಂದ್ಕೊಳ್ಳಿ. ಮೆಜೆಸ್ಟಿಕ್ಕಿಂದ KR ಮಾರ್ಕೆಟ್ ಇರೋದು 3 ಕಿಲೋಮೀಟರ್ ಮಾತ್ರ. ಆಟೋ ಅವರು ಕಮ್ಮಿ ಅಂದರೂ 200 300 ರೂಪಾಯಿ ಕೇಳ್ತಾರೆ. ಬೈ ಎನಿ ಚಾನ್ಸ್ ಅದನ್ನು ದಾಟ್ಕೊಂಡು ಮುಂದೆ ಬಂದ್ರಿ ಅಂದ್ಕೊಳ್ಳಿ, ಆಗ ನಿಮ್ಗೆ ಕಾಣಿಸೋದೆ ಈ ಫ್ಲೈಓವರ್ ಮೇಲೆ ಮತ್ತು ಅಂಡರ್ ಪಾಸಲ್ಲಿರೋ ಶಾಪ್ಗಳು. ಇವರು ಸ್ಕ್ಯಾಮ್ ಮಾಡ್ತಾರಾ ಇಲ್ವಾ ಅಂತ ಇವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇದೆಲ್ಲ ಗ್ಯಾರಂಟಿ ಇರೋಣ? ಕಾಪಿದು ಇದೆ, ಗ್ಯಾರಂಟಿದು ಇದೆ. ನಾನೀಗ ಮೆಜೆಸ್ಟಿಕಲ್ಲಿ ತುಂಬ ಜನ ಸ್ಕ್ಯಾಮ್ ಮಾಡ್ತಾರಲ್ವಾ? ಇಲ್ಲ ಇಲ್ಲ, ಅದೇ ವಿಡಿಯೋಗಳು ನೋಡಿದ್ದೆ ಸುಮಾರು ಜನ. ಇಲ್ಲ, ಆ ಥರ ಯಾರೂ ಯಾರಿಲ್ಲ. ಅಲ್ಲ, ಈ ಥರ ವ್ಯಾಪಾರ ಮಾಡೋರಲ್ಲ ಬೇರೆ, ನಾವು ಜನರಲ್ ಆಗಿ ಈಗ ಆಟೋದವ್ರು ಇರ್ಬೋದು, ಇಲ್ಲ ಅಂಡರ್ ಪಾಸಲ್ಲಿ ಇರ್ಬೋದು, ಇದು ಜಾಸ್ತಿ ಯಾರು ಮಾಡೋದು? ಹೋಟೆಲ್ ಇದೆ ಇರ್ಬೋದು. ಹಾಂ, ಎಲ್ಲ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ಟೈಮ್ ಮಾಡ್ಬಿಡ್ತಾರೆ, ಬಿಡಲ್ಲ. ಓಕೆ, ಹಾಗಾಗಿ ಬಿಡಲ್ಲ. ಸರಿ ಅಣ್ಣ, ಥ್ಯಾಂಕ್ಸ್. ನೋಡಿ, ಈ ಶಾಪ್ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಡಿಪಾರ್ಟ್ಮೆಂಟ್ ಇದೆ ಅಂತೆ, ಹಾಗೆಲ್ಲ ಬಿಡಲ್ವಂತೆ. ನಿಜ ಏನು ಅಂದರೆ, ಇಲ್ಲಿರೋ 60 to 90% ಪ್ರಾಡಕ್ಟ್ಸ್ ಎಲ್ಲ ಫೇಕ್ ಇರುತ್ತೆ, ಇಲ್ಲ ಅಂದರೆ ಲೋ ಕ್ವಾಲಿಟಿ ಪ್ರಾಡಕ್ಟ್ ಆಗಿರುತ್ತೆ. ಅದರಲ್ಲೂ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆದರೆ ಇವೆಲ್ಲ ನೀವು ಮನೆಗೆ ಹೋಗಿ ಸೇರೋವರೆಗೂ ಮಾತ್ರ ಕೆಲಸ ಮಾಡ್ತವೆ. ಇಲ್ಲ ಒಂದು ಚಿಕ್ಕ ಪ್ರಾಬ್ಲಮ್ ಆದರೆ ಮುಗೀತು, ನೀವು ದುಡ್ಡು ಕೊಟ್ಟು ತೊಗೊಂಡಿದ್ದೆಲ್ಲ ವೇಸ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ನಿಮ್ಮಲ್ಲೂ ಸುಮಾರು ಜನಕ್ಕೆ ಈ ರೀತಿ ಆಗಿರುತ್ತೆ ಅಂತ. ನೀವು ಯಾವ ಪ್ರಾಡಕ್ಟ್ ತೊಗೊಂಡು ಮೋಸ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಂದ ಇನ್ನೊಬ್ಬರು ಸ್ಕ್ಯಾಮ್ ಆಗೋದು ತಪ್ಪತ್ತೆ. ಇನ್ನು 3ನೇ ಸ್ಕ್ಯಾಮ್ ಅನ್ನೋದಕ್ಕಿಂತ ಇದೊಂದು ದಂಧೆ ಅಂದ್ಕೊಳ್ಳಿ. ನೀವೇ ನೋಡ್ತಿರೋ ಹಾಗೆ ಇಲ್ಲಿ ಇಷ್ಟೊಂದು ಜನ ಹೆಂಗಸರು ನಿಂತ್ಕೊಂಡಿದ್ದಾರೆ, ಹೆಂಗಸರ ಜೊತೆ ಮಂಗಳಮುಖಿಯರು ಕೂಡ ನಿಂತ್ಕೊಂಡಿದ್ದಾರೆ. ನೀವು ಇವ್ರನ್ನೆಲ್ಲ ನೋಡಿ ಅನ್ಕೋಬೋದು ಇದು ರೆಡ್ ಲೈಟ್ ಏರಿಯಾ ಅಂತ. ಬಟ್ ಇಲ್ಲಿರೋ 90% ಜನ ಅದನ್ನು ಮಾಡಲ್ಲ. ಅವರಿಲ್ಲಿ ನಿಂತ್ಕೊಂಡು ಸಿಗ್ನಲ್ ಮಾಡೋದು, ಕರೆಯೋದು, ಇದೆಲ್ಲ ನಿಮ್ಮನ್ನು ನಂಬಿಸಿ ಕೊನೆಗೆ ನಿಮ್ಮ ಹತ್ರ ಇರೋ ದುಡ್ಡು, ಮೊಬೈಲು, ಲ್ಯಾಪ್ಟಾಪ್ ಏನೇನಿರುತ್ತೆ ಅದೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ಹೇಗೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ನೀವು ಅಂಡರ್ ಪಾಸಲ್ಲೋ ಇಲ್ಲ ಫ್ಲೈಓವರ್ ಮೇಲೆ ಒಬ್ಬರನ್ನ ನೋಡ್ತೀರಾ, ಅವರು ನಿಮಗೆ ಸಿಗ್ನಲ್ ಮಾಡಿ ಕರೀತಾರೆ. ನೀವೇನು ಅಂತ ಕೇಳೋಕ್ಕೆ ಹೋಗಿ ಆಮೇಲೆ ನೀವು ಓಕೆ ಅಂತ ಹೇಳಿ ಅವ್ರ ಜೊತೆ ಹೋಗ್ತೀರಾ ಅಂದ್ಕೊಳ್ಳಿ. ಇವ್ರು ಮೊದಲೇ ಹೋಟೆಲಲ್ಲಿ ಎಲ್ಲ ಮಾತಾಡಿಕೊಂಡು ಬುಕ್ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಅಲ್ಲಿಗೆ ಹೋಗಿದ ತಕ್ಷಣ ನಿಮ್ಮ ಹಿಂದೆ ಇವ್ರದೇ ಗ್ಯಾಂಗ್ ಅವ್ರು ಬಂದು ನಿಮ್ಮ ಹತ್ರ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು, ಇಲ್ಲಾಂದರೆ ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ. ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಷ್ಟು ದುಡ್ಡನ್ನ ಕಿತ್ಕೊಳ್ಳೋದಲ್ಲದೆ ಮೊಬೈಲ್, ಲ್ಯಾಪ್ಟಾಪ್ ಏನೇನಿರುತ್ತೆ ಅದೆಲ್ಲ ಕಿತ್ಕೊಂಡು ಹೋಗಪ್ಪ ಅಂತ ಕಳಿಸ್ತಾರೆ. ಇದನ್ನು ಎಕ್ಸ್ಟ್ರಾಷನ್ ಅಂತಲೂ ಕರೀಬೋದು. ನೀವು ಅವರು ಕೇಳಿದ್ದೇನು ಕೊಡಲಿಲ್ಲ ಅಂದ್ಕೊಳ್ಳಿ, ಸರಿಯಾಗಿ ಹೊಡೆದು ಇರೋದೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ಇದು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇರೋದಲ್ಲ, ರಿಯಲ್ ಆಗಿ ನಡೀತಾ ಇರೋದು. ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರೋರು ಸುಮಾರು ಜನ ಇದ್ದಾರೆ.
ಸೊ ನೆಕ್ಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬಂದಾಗ ಈ ರೀತಿ ಸ್ಕ್ಯಾಮ್ ಮಾಡೋರಿಂದ ಎಷ್ಟು ದೂರ ಇರೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ದೂರ ಇದ್ದರೆ ನಿಮಗೆ ಒಳ್ಳೆಯದು. ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ, ಬಟ್ ಕಮ್ಮಿ ಅಂತೂ ಆಗಿಲ್ಲ. ಕೊನೆಯದಾಗಿ ನನಗಿರೋದು ಒಂದೇ ಪ್ರಶ್ನೆ, ಮೆಜೆಸ್ಟಿಕ್ ಸುತ್ತಮುತ್ತ ಶಾಪಲ್ಲಿ ಯಾರಾದರೂ ಸಿಗರೇಟ್ ಹೊಡಿತಾ ಇದ್ದರೆ ಅವ್ರನ್ನ ಹಿಡ್ಕೊಂಡು ಫೈನ್ ಹಾಕ್ತಾರೆ. ಬಟ್ ಇವರು ಹಾಡಾಗಲೇ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಇವ್ರ ಮೇಲೆ ಯಾಕೆ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಂತ. ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ₹1 ಇಲ್ಲದೆ ಒಂದಿನ ಜೀವನ ಮಾಡಿದ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.